ಫಿಸಿಕ್ಸಲ್ಲಿ ಬ್ರಾಡ್ಲಿ ಸ್ಪೀಕಿಂಗ್ ಥಿಯರಿಟಿಕಲ್ ಫಿಸಿಕ್ಸ್ ಮತ್ತು ಎಕ್ಸ್ಪರಿಮೆಂಟಲ್ ಫಿಸಿಕ್ಸ್ ಅಂತ ಎರಡು ಸಬ್ ಡಿವಿಷನ್ಸ್ ಇರುತ್ತೆ. ಈ ಸಬ್ ಡಿವಿಷನ್ಸ್ ಯಾಕಿದೆ, ಯಾವ ರೀತಿ ಈ ಸಬ್ ಡಿವಿಷನ್ಸ್ ನಮಗೆ ಯೂಸ್ಫುಲ್ ಆಗುತ್ತೆ, ಈ ಎರಡು ಪ್ರಶ್ನೆ ಬಗ್ಗೆ ನಾನು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಬ್ ಡಿವಿಷನ್ಸ್ ಯಾಕೆ ಬೇಕು? ನೀವು ಫಿಸಿಕ್ಸ್ ಇತಿಹಾಸ ನೋಡಿದ್ರೆ ಅದರಲ್ಲಿ ಎರಡು ಸ್ಪೆಸಿಫಿಕ್ ಥಾಟ್ ಪ್ರೋಸೆಸ್ ತುಂಬ ಇಂಪಾರ್ಟೆಂಟು. ಒಂದೇನೆಂದರೆ ಸ್ಪೆಸಿಫಿಕ್ ಫಿಲಸಾಫಿಕಲ್ ಡಿಸ್ಕಷನ್, ಅಂದರೆ ದರ್ಶನ, ಅದ್ರ ಬಗ್ಗೆ ತುಂಬ ಆಲೋಚನೆ ನಡೆದಿದೆ. ಆ ಆಲೋಚನೆ ಅನಲಿಟಿಕಲ್ ಫಿಲಾಸಫಿ ಅಂತ ಒಂದು ಆ್ಯಂಕರಿಂಗ್ ಇರುತ್ತೆ. ಆ ಅನಲಿಟಿಕಲ್ ಫಿಲಾಸಫಿಯ ಬಗ್ಗೆ ತುಂಬಾ ಜನ ಯೋಚನೆ ಮಾಡಿದ್ದಾರೆ. ಆ ಅನಲಿಟಿಕಲ್ ಫಿಲಾಸಫಿ ಫೌಂಡೇಶನ್ ಏನಂದರೆ ಲಾಜಿಕ್ ಮತ್ತು ಮ್ಯಾಥಮೆಟಿಕ್ಸ್. ಈ ಲಾಜಿಕ್ ಮತ್ತು ಮ್ಯಾಥಮೆಟಿಕ್ಸಿಂದ ತುಂಬಾ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ನ ನಾವು ಟ್ಯಾಕಲ್ ಮಾಡ್ಬೋದು. ಈ ಫಿಸಿಕಲ್ ವರ್ಲ್ಡನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಸೊ ಅದು ಫಸ್ಟ್ ಡಿವಿಷನ್. ದ ಅದರ್ ಸ್ಪೆಸಿಫಿಕ್ ಡಿವಿಷನ್ ಈಸ್ ದ ಟೆಕ್ನಾಲಜಿ. ನೀವು ಏನ್ಷಿಯಂಟ್ ಟೈಮ್ಸಲ್ಲಿ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ನಾಲಜೀಸ್ ಬಂದಿದೆ. ಆ ಟೆಕ್ನಾಲಜಿಕಲ್ ಇಂಪ್ಲಿಕೇಶನ್ಸ್ ಬಗ್ಗೆ ಯೋಚನೆ ಮಾಡಬೇಕು ಅಂತಂದರೆ ಹ್ಯಾಂಡ್ಸ್ ಆನ್ ಮೆಥಡ್ಸ್ ಉಪಯೋಗಿಸ್ಬೇಕಾಗತ್ತೆ, ಟೂಲ್ಸ್ ಮತ್ತು ಮಷೀನ್ಸ್. ಈ ಟೂಲ್ಸ್ ಆ್ಯಂಡ್ ಮಷೀನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಆ ಸ್ಪೆಸಿಫಿಕ್ ಫಿಲಾಸಫಿ ಕೂಡ ಎಕ್ಸ್ಪರಿಮೆಂಟಲ್ ಫಿಲಾಸಫಿ ಕಡೆ ಹೋಗುತ್ತೆ. ಸೊ ಎರಡು ಡಿವಿಷನ್ ಯಾವುದು ಅಂದರೆ ಮ್ಯಾಥಮ್ಯಾಟಿಕಲ್ ಆ್ಯಂಡ್ ಲಾಜಿಕಲ್ ಫಿಲಾಸಫಿ, ವಿಚ್ ಇಸ್ ಯೂಸ್ಲಿ ಕಾಲ್ಡ್ ಆಸ್ ಅನಲಿಟಿಕಲ್ ಫಿಲಾಸಫಿ ಅಂತ ಹೇಳ್ತಾರೆ, ಮತ್ತು ಎಕ್ಸ್ಪರಿಮೆಂಟಲ್ ಫಿಲಾಸಫಿ ಮೇನ್ಲಿ ಮೋಟಿವೇಟೆಡ್ ಬೈ ಟೆಕ್ನಾಲಜಿ ಮತ್ತು ಮಷೀನ್ಸ್, ಟೂಲ್ಸ್ ಬಗ್ಗೆ ಆಲೋಚನೆ ಮಾಡೋದು. ಈ ಎರಡನ್ನೂ ಕಂಬೈನ್ ಮಾಡಿ there are now new opportunities, and that's the reason why you will see physics blooming in a very interesting way. So ಈ ಎರಡು ಡಿವಿಷನ್ ತುಂಬ ಇಂಪಾರ್ಟೆಂಟು. ಅದು ಯಾತಕ್ಕೆ ಜೊತೆ ತರಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ. ಅದು ಎರಡನ್ನೂ ಜೊತೆಗೆ ತರೋ ಪ್ರಶ್ನೆ ಯಾಕೆ ಇಂಪಾರ್ಟೆಂಟು ಅಂದರೆ ಫಿಸಿಕಲ್ ವರ್ಲ್ಡು ಬೋತ್ ಅಬ್ಸ್ಟ್ರ್ಯಾಕ್ಟ್ ಆಗು ಯೋಚನೆ ಮಾಡ್ಬೋದು ಮತ್ತು ರಿಯಲಿಸ್ಟಿಕ್ ಫಿಸಿಕಲ್ ವರ್ಲ್ಡಲ್ಲೂ ನೀವು ಯೋಚನೆ ಮಾಡ್ಬೋದು. ಈ ಎರಡು ರೀತಿಯಲ್ಲೂ ನೀವು ಯೋಚನೆ ಮಾಡಬೇಕಾದ್ರೆ ಈ ಮ್ಯಾಥಮ್ಯಾಟಿಕಲ್ ಆ್ಯಂಡ್ ಲಾಜಿಕಲ್ ಅನಲಿಟಿಕಲ್ ಫಿಲಾಸಫಿ ಉಪಯೋಗಿಸ್ಬೋದು ಮತ್ತು ಎಕ್ಸ್ಪರಿಮೆಂಟಲ್ ಫಿಲಾಸಫಿನೂ ಉಪಯೋಗಿಸ್ಬೋದು. ಒಂದೇ ರೀತಿಯಲ್ಲಿ ಯೋಚನೆ ಮಾಡೋದು ಈಸ್ ಓನ್ಲಿ ಎ ಪಾರ್ಟ್ ಆಫ್ ಇಟ್. ಇದು ಎರಡನ್ನೂ ಜೊತೆಗೆ ಸೇರಿಸಿ ಯೋಚನೆ ಮಾಡೋದು ವೆರಿ ಇಂಟ್ರೆಸ್ಟಿಂಗ್ ಫಿಸಿಕ್ಸ್.